ಸರಿ ಶಾಸ್ತ್ರಿಗಳೇ, ಕುಜನ ಪರಿವರ್ತನೆ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಸುಭಾಷ್ ಅವರು ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 21/6/1992, ಸಮಯ 8 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುಭಾಷ್ ಅವರ ಪ್ರಶ್ನೆ ಅದು ಕೆಲಸ ಮತ್ತು ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಈಗಷ್ಟೇ ಹೇಳ್ತಾ ಇದ್ದೆ ಕುಜನ ಬಗ್ಗೆ. ಕುಜ ಒಳ್ಳೆ ಸತ್ವಕಾರಕ. ಅವನು ಒಳ್ಳೆಯ ಸ್ಥಾನದಲ್ಲಿದ್ದರೆ ಬಂಗಾರದ ಫಲ ಕೊಟ್ಬಿಡ್ತಾನೆ. ಅವನು ಬಂಗಾರಕ್ಕೆ ಅಧಿಪತಿಯೂ ಹೌದು. ಶಾಸ್ತ್ರ ವಿವರಿಸುತ್ತೆ ಕುಜ ಬಂಗಾರಕ್ಕೆ ಅಧಿಪತಿ ಅಂತ. ಹೀಗಾಗಿ ಈತ ಕರ್ಮಸ್ಥಾನದಲ್ಲೇ ಇದ್ದಾನೆ. ತುಂಬ ಚೆನ್ನಾಗಿದೆ. ದಿಗ್ಬಲ ಸಹಿತನಾಗಿದ್ದಾನೆ. ಅದು ರುಚಕ ಯೋಗ ನಿಮ್ಮ ಜಾತಕಕ್ಕೆ ತುಂಬ ಚೆನ್ನಾಗಿದೆ. ಈಗ ಪ್ರಸ್ತುತ ನಿಮಗೆ ಬುಧನ ಒಂದು ಕಾಲ ನಡೀತಾ ಇದೆ. ನೋಡಿ, ಶನಿ ದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ. 2025 ಸೆಪ್ಟೆಂಬರ್ವರೆಗೆ ಐತೆ. ಬುಧ ಕೂಡ ವೇದದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಆತಂಕ ಬೇಡ, ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ. ಕುಜನ ಸಂಚಾರ ಈಗ ಅನುಕೂಲಕರವಾಗಿದೆ. 2-3 ತಿಂಗಳೊಳಗೆ ನಿಮಗೆ ಖಂಡಿತ ನಿಶ್ಚಯವಾಗಿ ಒಳ್ಳೆಯ ಕೆಲಸ ಆಗುತ್ತೆ. ನಿಮ್ಮ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಖಂಡಿತ ಅನುಕೂಲ ಇದೆ. ತಾವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಚೆನ್ನಾಗಿದೆ ಜಾತಕ. ನನಗನ್ಸಿದ ಮಟ್ಟಿಗೆ 2025 ಅಂತ್ಯದ ವೇಳೆಗೆ ನಿಮಗೆ 2 ರೀತಿಯ ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.